ಹಾಯ್ ಎವ್ರಿವನ್. ಈಗ ಮಳೆಗಾಲ ಆಗಿರೋದ್ರಿಂದ ಮತ್ತು ದಿನದಿಂದ ದಿನಕ್ಕೆ ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಕಫ್ ಆ್ಯಂಡ್ ಕೋಲ್ಡ್ ತುಂಬಾ ಕಾಮನ್ ಆಗಿದೆ. ಸ್ವಲ್ಪ ಜನ ಏನು ಮಾಡ್ತಾರೆ, ಮಕ್ಕಳಿಗೆ ನೆಗಡಿ ಬರ್ತಿದ್ದಾಗನೇ ಆ್ಯಂಟಿಬಯೋಟಿಕ್ಸ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಥರ ನಾವು ಡೆಫಿನೆಟ್ ಆಗಿ ಮಾಡಲೇಬಾರ್ದು. ಅಟ್ಲೀಸ್ಟ್ ನಾವು ಮಕ್ಕಳಿಗೆ ಯಾವ ಎಕ್ಸ್ಟೆಂಟ್ ಇದೆ ಕೋಲ್ಡ್ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕು. ಮಕ್ಕಳಿಗೆ ತೀರಾ ಉಸಿರಾಡೋಕೆ ಆಗ್ತಾ ಇಲ್ಲ, ಬಾಯಿಂದ ಉಸಿರಾಡ್ತಾ ಇದೆ, ಮಗು ತುಂಬಾ ತ್ರಾಸ ಮಾಡ್ಕೋತಾ ಇದೆ ಅಂದಾಗ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೋದು. ನಮ್ಮಲ್ಲೇ ರೋಗ ನಿರೋಧಕ ಶಕ್ತಿಗಳಿರುತ್ತೆ. ನೀವು ಅದಕ್ಕೆ ಜಸ್ಟ್ ಈ ಥರ ಹೋಮ್ ರೆಮಿಡೀಸನ್ನು ಫಾಲೋ ಮಾಡೋದ್ರಿಂದ ಇದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ಸು ಇರಲ್ಲ, ಏನೂ ಇರಲ್ಲ, ಮತ್ತು 100% ಯೂಸ್ಫುಲ್ ಆಗೇ ಇರುತ್ತೆ. ನನ್ನ ದೊಡ್ಡ ಮಗನಿಗೂ ಕೂಡ ನಾನು ಇದನ್ನೇ ಫಾಲೋ ಮಾಡಿದ್ದೆ, ಮತ್ತೀಗ ಚಿಕ್ಕ ಮಗನಿಗೂ ಕೂಡ ನಾನು ಇದನ್ನೇ ನೆಗಡಿ ಎಲ್ಲ ಬಂದಾಗ ಇದನ್ನೇ ಹಾಕ್ತಾಯಿದ್ದೀನಿ. ಈಗ ಫಸ್ಟ್ ಹೋಮ್ ರೆಮಿಡಿ ನೋಡೋಣ. ಅದಕ್ಕೆ ನಾನು ಸ್ವಲ್ಪ ಅಲ್ಲ ತೊಗೊಂಡಿದ್ದೀನಿ, ಅಂದರೆ ಜಿಂಜರ್, ಮತ್ತು 3-4 ತುಳಸಿ ಎಲೆನ, ಫ್ರೆಶ್ ಆದಂಥ ತುಳಸಿ ಎಲೆನ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಈ ಥರ ಕುಟ್ಕೊಂಡು ಒಂದು 4 ಹನಿನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ನನ್ನ ಮಗ ಈಗ 8 ತಿಂಗಳಿರೋದ್ರಿಂದ ಒಂದು 4 ಹನಿ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ದೊಡ್ಡವರು ಅಂದರೆ 5 ಇಯರ್ಸ್ ಈ ಥರ ಇದ್ದರೆ ಜಾಸ್ತಿ ಕ್ವಾಂಟಿಟಿನ ಹಾಕೋಬೋದು. ಈಗ ನೋಡಿ ಒಂದು 4 ಹನಿ ಹಾಕಿದ್ದೀನಿ, ಮತ್ತು ಒಂದು ಹನಿಯಷ್ಟು ಪ್ಯೂರ್ ಜೇನುತುಪ್ಪನ ನಾನು ಹಾಕಿದ್ದೀನಿ. ಇದರಲ್ಲಿ ಯಾವುದೇ ಸಕ್ಕರೆ ಎಲ್ಲ ಮಿಕ್ಸ್ ಇರಲ್ಲ, ಪ್ಯೂರ್ ಜೇನುತುಪ್ಪನೇ ನಾನು ಯೂಸ್ ಮಾಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು, ಸಣ್ಣ ಚಿಟಿಕೆಯಷ್ಟು ಟರ್ಮರಿಕ್ ಕೂಡ ಹಾಕೋತಿದ್ದೀನಿ. ಮತ್ತು ಒಂದು 2-3 ಸ್ಪೂನು ನೀರು ಹಾಕ್ಕೊಂಡ್ಬಿಟ್ಟು ಲಿಕ್ವಿಡ್ ಡ್ರಾಪರಿಂದ ನೀವು ಮಕ್ಕಳಿಗೆ ಕುಡಿಸ್ಬೋದು. ಬೆಳಿಗ್ಗೆ ಒಂದು ಹೊತ್ತು ಮಾತ್ರ, ಬೆಳಿಗ್ಗೆ ಎದ್ದ ತಕ್ಷಣ ಮಾತ್ರ ನಾನು ಇದನ್ನು ದಿನಾನೂ ಹಾಕ್ತಾಯಿದ್ದೆ. ಇದನ್ನು ಚಿಕ್ಕ ಮಕ್ಕಳಿಂದ ಅಂದರೆ 5 ಮಂತ್ಸಿಂದ ಹಿಡಿದ್ಬಿಟ್ಟು ದೊಡ್ಡವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಆದರೆ ಕ್ವಾಂಟಿಟಿ ಡಿಫರ್ ಆಗುತ್ತೆ, ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೇಕು ಅಷ್ಟೇ. 5 ಮಂತ್ಸ್ ಇದ್ದರೆ 2-3 ಡ್ರಾಪ್ ಅಷ್ಟು ಹನಿನ ಇದನ್ನು ಹಾಕಿಬಿಟ್ಟು ಈ ಥರ ಲಿಕ್ವಿಡ್ ಡ್ರಾಪರ್ಸಿಂದ ಹಾಕ್ಬೋದು. ತುಂಬಾ ಇದು ಎಫೆಕ್ಟಿವ್ ಆಗಿರುತ್ತೆ. ಈಗ ನಾನು 2ನೇ ಹೋಮ್ ರೆಮಿಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಜಾಜಿಕಾಯಿನ ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ನೀರು ಹಾಕಿ ಈ ಥರ ತೇಯಬೇಕು. ನೋಡಿ, ಈ ಥರ ಜಾಜಿಕಾಯಿ ತೆಗೆದ್ಬಿಟ್ಟು ನೀವು ಮಕ್ಕಳ ಎದೆ ಭಾಗಕ್ಕೆ ಮತ್ತು ಮೊಣಕಾಲಿಗೆ, ಕೈಗೆ ಈ ಥರ ಹಚ್ಚಿದರೆ ರಾತ್ರಿ ನೀವು ಹಚ್ಚಿಬಿಟ್ರೆ ಸಾಕು, ಮಕ್ಕಳ ರೆಸ್ಪಿರೇಷನ್ಗೆ ಅಂದರೆ ಉಸಿರಾಟಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ ಈ ಥರ ಮಾಡೋದ್ರಿಂದ. 3rd ಹೋಮ್ ರೆಮಿಡಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದೇನೆಂದರೆ ಅಜ್ವೈನನ್ನು ನೀವು ಹುರ್ಕೊಂಡ್ಬಿಟ್ಟು ಸ್ವಲ್ಪ ಗಾರ್ಲಿಕ್ಕನ್ನು ಹಾಕಿ ಈ ಥರ ಕಾಟನ್ ಬಟ್ಟೆಯಲ್ಲಿ ಕಟ್ಬಿಟ್ಟು ಮಗು ಮಲ್ಕೊಂಡಾಗ ಅದ್ರ ಪಕ್ಕಕ್ಕೆ ನೀವಿಟ್ಟರೆ ಅದು ಉಸಿರಾಡೋಕ್ಕೆ ತುಂಬ ಈಸಿ ಆಗುತ್ತೆ. 3ನೇದೇನಪ್ಪ ಅಂದರೆ ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಚ್ಚಗಿಡೋದು. ಕಿವಿಗೆಲ್ಲ ಗಾಳಿ ಹೋಗ್ಲಾರಂಗೆ ಕುಂಚಿಗೆ ಕಟ್ಟೋದು, ಅಥವಾ ಈ ಥರ ತಲೆಗೆ ಬಟ್ಟೆಯನ್ನು ಕಟ್ಬಿಟ್ಟು ಮೈ ತುಂಬ ಎಲ್ಲ ಬಟ್ಟೆ ಹಾಕಿಬಿಟ್ಟು ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಚ್ಚಗಿಡಬೇಕು. ಮತ್ತು ಒಂದು ಸ್ವಲ್ಪ ಬಿಸಿನೀರನ್ನೇ ನೀವು ಯಾವಾಗಲೂ ಮಕ್ಕಳಿಗೆ ಯೂಸ್ ಮಾಡಬೇಕಾಗತ್ತೆ. ನೀವು ತಲೆಗೆ ಸ್ನಾನ ಮಾಡಿಸ್ತಾ ಇದ್ದರೆ ನೆಗಡಿ ಕೆಮ್ಮು ಅದು ಹೋಗೋ ಮಟ್ಟನೂ ನೀವು ಮಾಡಿಸ್ಬಾರ್ದು. ಮತ್ತು ಲಾಸ್ಟ್ ಏನಪ್ಪ ಅಂದರೆ ಮಕ್ಕಳು ಮಲ್ಕೊಂಡಾಗ ತೆಳಗಡೆ ಈ ಥರ ಪಿಲ್ಲೋ ಥರ ಇಟ್ಟರೆ ಅವಕ್ಕೆ ಬ್ರೀದ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಮಕ್ಕಳಿಗೆ ಈ ಥರ ಕಫ್ ಆ್ಯಂಡ್ ಕೋಲ್ಡ್ ಆದಾಗ ನೀವು ಕೂಡ ಈ ಥರ ಹೋಮ್ ರೆಮಿಡೀಸನ್ನು ಮನೆಯಲ್ಲಿ ಫಾಲೋ ಮಾಡ್ಬೋದು. 100% ಎಫೆಕ್ಟಿವ್ ಆಗಿರುತ್ತೆ. ವಿತ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.